ಅಮ್ಮ ಏನು ಸಾರು ಮಾಡ್ತಿದ್ಯಮ್ಮ? ಹೆಸರು ಕಾಳು ಮೊಳಕೆ ಕಟ್ಟಿದ್ದೀನಿ, ಅದ್ರದ್ದು ಗ್ರೇವಿ ಮಾಡ್ತಾ ಇದ್ದೀನಿ. ಹೌದಾ, ಮೊಳಕೆ ಕಾಳು ಗ್ರೇವಿನಾ? ಓಕೆ ಅಮ್ಮ, ಆಯಿತು. ಮಾಡೋದು ಹೇಗೆ ಅಂತ ಹೇಳ್ಕೊಡಮ್ಮ. ಆಯಿತು. ಬನ್ನಿ ಗಾಯ್ಸ್, ಇವಾಗ ಮೊಳಕೆ ಕಾಳು ಗ್ರೇವಿ ಹೇಗೆ ಮಾಡೋದು ಅಂತ ಇವಾಗ ಹೇಳ್ಕೊಡ್ತೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಇದು ಅರಿಶಿನ, ಅಚ್ಕಾರದ ಪುಡಿ, ಚಕ್ಕೆ ಲವಂಗ, ಮತ್ತೆ ಸ್ವಲ್ಪ ಶುಂಠಿ, ಹೆಸರು ಕಾಳು, ಕಾಯಿ ತುರಿ, ಒಂದು ಹೋಳು, ಇದು ಟೊಮೆಟೊ, 3 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದೀನಿ. ಗೈಸ್ ನೋಡಿ, ಇವಾಗ ನಾವು ಈರುಳ್ಳಿ ತಗೊಂಡಿದೀವಿ, ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು, ಇಷ್ಟು ನಾವು ಒಗ್ಗರಣೆಗೆ ಇಟ್ಕೊಳ್ಳೋಣ. ಮತ್ತೆ ಇದು ಈರುಳ್ಳಿ ಮತ್ತೆ ಅರಿಶಿನ, ಚಕ್ಕೆ ಲವಂಗ, ಶುಂಠಿ ಮತ್ತೆ ಕಾಯಿ ಮತ್ತೆ ಟೊಮೆಟೊ ಇಷ್ಟು ಆಡ್ಸಕ್ ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಗೈಸ್, ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಗೈಸ್, ನಾವು ಗಸಗಸೆನೂ ತಗೊಂಡಿದೀವಿ 1 ಸ್ಪೂನು. ನೋಡಿ, ಇವಾಗ ನಾವು ಟೊಮೆಟೊ ಹಾಕೊಳ್ತಾ ಇದೀವಿ. ಗೈಸ್ ನೋಡಿ, ಈಗ ನಾವು ಟೊಮೆಟೊ ಈರುಳ್ಳಿ ಆಡ್ಸ್ಕೊಂಡಿದೀವಿ, ಅದ್ರ ಜೊತೆಗೆ ನಾವು ಚಿಲ್ಲಿ ಪೌಡರ್ ಹಾಕೊಳ್ತಾ ಇದೀವಿ. 1 ಸ್ಪೂನ್ ಹಾಕೊಂಡಿದೀವಿ ಆಡ್ಸಕ್ಕೆ. ಗೈಸ್ ನೋಡಿ, ಈ ತರ ಮಸಾಲೆ ಮಾಡ್ಕೊಂಡಿದೀವಿ, ಇದು ಖಾರ ಮಸಾಲೆ. ಗೈಸ್ ನೋಡಿ, ಇವಾಗ ನಾವು ತೆಂಗಿನಕಾಯಿ ಹಾಕೊಂಡಿದೀವಿ ಜಾರ್ಗೆ. ಈಗ ಗಸಗಸೆ ಹಾಕೊಳ್ತಾ ಇದೀವಿ. ಇವಾಗ ಚಕ್ಕೆ ಲವಂಗ ಮತ್ತೆ ಶುಂಠಿ ಇಷ್ಟು ಹಾಕೊಳ್ತಾ ಇದೀವಿ. ನೋಡಿ, ಇವಾಗ ನಾವು ಆಯಿಲ್ ಹಾಕೊಳ್ತಾ ಇದೀವಿ. ಆಯಿಲ್ ಕಾದ್ಮೇಲೆ ನಾವು ಒಗ್ಗರಣೆಗೆ ಏನೇನ್ ಬೇಕು ಅಂತ ತೋರಿಸ್ತೀವಿ. ಗೈಸ್ ನೋಡಿ, ಇವಾಗ ನಾವು ಒಗ್ಗರಣೆಗೆ ಈರುಳ್ಳಿ ಹಾಕೊಳ್ತಾ ಇದೀವಿ. ಈರುಳ್ಳಿ ಆದ್ಮೇಲೆ ನಾವು ಮೆಂತ್ಯ ಸೊಪ್ಪು ಹಾಕೊಳ್ತಾ ಇದೀವಿ. ನಾವು ಮೊಳಕೆ ಕಾಳು ಹಾಕೊಳ್ತಾ ಇದೀವಿ. ನೋಡಿ, ವಾವ್, ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಗೈಸ್, ಇದು ರೈಸ್ಗೂ ಚೆನ್ನಾಗಿರುತ್ತೆ, ಮುದ್ದೆಗೆ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಗಾಯ್ಸ್. ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಗೈಸ್, ಇವಾಗ ನೋಡಿ, ತಟ್ಟೆ ಮುಚ್ಚಿ ಒಂದು 3 to 2 minutes ಅದು ಫ್ರೈ ಆಗ್ಲಿ. ಆಗ್ಲೇ ವೈಟ್ ರೈಸ್ ಮಾಡ್ಕೊಂತ ಇದೆ, ಬಿಸಿ ಬಿಸಿ ಆಗಿದೆ. ನೋಡಿ ಗೈಸ್, ಇವಾಗ ಕೆಂಪುಗೆ ಕಾಳು ಬೆಂದಿದೆ, ಹಸಿ ಸ್ಮೆಲ್ ಹೋಗಿದೆ. ಇವಾಗ ನಾವು ಮಸಾಲೆ ಹಾಕೊಳ್ಳೋಣ. ಈಗ ಅರಿಶಿನ ಹಾಕೊಳ್ತಾ ಇದೀವಿ. ಅದಾದ್ಮೇಲೆ ನಾವು ಚಿಲ್ಲಿ ಪೌಡರ್ ಹಾಕೊಂತೀವಿ. ನಾವು 1 ಸ್ಪೂನ್ ಖಾರಕ್ಕೂ ಹಾಕೊಂಡಿರ್ತೀವಿ. ಇಲ್ಲೂ ನಾವು ಖಾರದ ಗೈಸ್ ನೋಡಿ, ಇವಾಗ ಖಾರ ಮಸಾಲೆ ಹಾಕಿದೀವಿ. ಖಾರ ಮಸಾಲೆ ಹಾಕಿ ಗೈಸ್, ಇದು ಖಾರದಲ್ಲಿ ಚೆನ್ನಾಗಿ ಕಾಳು ಬೇಯಬೇಕು. ಗೈಸ್, ಏನಂತಂದ್ರೆ ನಾವು ಕುಕ್ಕರಲ್ಲಿ ಮಾಡಲ್ಲ, ಯಾಕಂದ್ರೆ ಇದು ಕಾಳು ಬೇಗ ಬೆಂದೋಗ್ಬಿಡುತ್ತೆ. ಹಂಗಾಗಿ ನಾವು ಪಾತ್ರೆಯಲ್ಲಿ ಮಾಡ್ಕೊಂತೀವಿ. ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಬೆಂದೋಗ್ಬಿಡತ್ತೆ. ನೋಡಿ ಗೈಸ್, ಇವಾಗ ಖಾರ ಮಸಾಲೆಯಲ್ಲಿ ಬೇಯಬೇಕು, ಬೆಂದು ಎಣ್ಣೆ ಬಿಡ್ಬೇಕು. ಅವಾಗ ನಾವು ನೆಕ್ಸ್ಟ್ ಗೈಸ್ ನೋಡಿ, ಇವಾಗ ಬೆಂದು ಎಣ್ಣೆ ಬಿಟ್ಟಿದೆ. ಇವಾಗ ನಾವು ಕಾಯಿ ಮಸಾಲೆ ಹಾಕೊಳ್ಳೋಣ. ನೋಡಿ, ಇವಾಗ ಕಾಯಿ ಮಸಾಲೆ ಹಾಕೊಳ್ತಾ ಇದೀವಿ. ಗೈಸ್ ನೋಡಿ, ಇವಾಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದೀವಿ. ಗೈಸ್ ನೋಡಿ, ಇವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀವಿ. ಗೈಸ್ ನೋಡಿ, ಇವಾಗ ಆಗಿದೆ. ಬನ್ನಿ ಗೈಸ್ ನೋಡಿ, ಈಗ ವೈಟ್ ರೈಸ್ ಗ್ರೇವಿ ಆಗಿದೆ, ಬಿಸಿ ಬಿಸಿ ಆಗಿ. ನೋಡಿ ಗೈಸ್, ನೋಡಿ ಆಗಿದೆ. ಗೈಸ್, ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಗೈಸ್.